ಭೂಮಿಗಿಂತಲೂ ಎಷ್ಟು ಪಟ್ಟು ದೊಡ್ಡವನದಾನೆ. ನಮಗೆ ದೂರ ಇರೋ, ಎಷ್ಟು ದೂರ ಇರಬೇಕೋ, ಎಷ್ಟು ಬಿಸಿ ಈ ಜಗತ್ತಿಗೆ ಸಲ್ಲಿ ಅದು ಉಪಕಾರಿ ಆಗ್ಬೇಕು ಅಂತ ದೂರ ಇಟ್ಟಿದ್ದಾನೆ ಭಗವಂತ. ಏನು ಅವನ ಲೀಲೆ ಅಂತ. ಅವನು ಸುಮ್ಮನೆ ದುಡಿತಾ ಇದ್ದಾನೆ. ಸೂರ್ಯ ದೇವ ಅಲ್ವೇ? ಅವನು ಸುಮ್ಮನೆ ದುಡಿತಾ ಇದ್ದಾನೆ, ಒಂದು ಸೆಕೆಂಡ್ ಹೆಚ್ಚ ಕಡಿಮೆ ಮಾಡೋದಿಲ್ಲ. ವಾಯುದೇವ ಸುಳಿದಾಡಬೇಕು, ಎಲ್ಲರೂ ಉಸಿರಾಡಿ ಬದುಕಬೇಕು ಅಲ್ವೇ? ಗಂಗೆ ಮೇಲಿನಿಂದ ಸುರಿಬೇಕು, ನದಿಯಾಗಿ ಹರಿಬೇಕು, ನಮ್ಮ ಟ್ಯಾಂಕಿಗೆ ಬಂದು ಬೀಳಬೇಕು, ನಾವು ಕುಡಿಬೇಕು, ನಾವು ಸ್ನಾನ ಮಾಡಬೇಕು, ಬಟ್ಟೆ ತುಳಿಬೇಕು ಅಲ್ವೇ? ಭೂದೇವಿ ಸುಮ್ಮನೆ ಇದ್ದಾಳೆ. ಆ ತಾಯಿ ಬಾಯಿಗೆ ಒಂದು ಬೀಜ ಹಾಕಿಬಿಟ್ರೆ ಬೊಗಸಿ ಮಾಡಿಕೊಡ್ತಾಳೆ. ಆಕೆ ಜೀವಂತ ಇರಲಿಲ್ಲ ಅಂದ್ರೆ ಯಾಕೆ ಕೊಡ್ತಾಳೆ? ಮಣ್ಣೆ ಅವಳು. ಮಣ್ಣಿನಲ್ಲಿ ಬಂದು ಹಣ್ಣು ತಿಂತೀವಿ, ಅದನ್ನು ಮಣ್ಣು ತಿಂತೀವ. ಮಣ್ಣಿನಲ್ಲಿ ಬಂದು ತರಕಾರಿ ತಿಂತೀವ, ಅದೇನು ಮಣ್ಣು ತಿಂತೀವ ನಾವು? ಮಣ್ಣೇ ಹಣ್ಣಾಗಿರೋದು, ಮಣ್ಣೇ ಧಾನ್ಯವಾಗಿರೋದು. ಒಂದು ಬೀಜ ಅವಳ ಬಾಯಿಗೆ ಕೊಟ್ಟರೆ ತಾಯಿ, ನನ್ನ ಮಗು ನನ್ನ ಬಾಯಿಗೆ ಒಂದು ಬೀಜ ಇಟ್ಟದ. ತಾ ತಿನ್ನೋದಿಲ್ಲ, ಕಣ್ ತುಂಬ ಬರ್ತಾವೆ ಮಗ, ತಾ ತಿನ್ನೋದಿಲ್ಲ. ಈ ಭೂದೇವಿ, ವಸುದೆ, ಜಗದಂಬೆ ಒಂದು ಮಗು ಬೀಜ ಇಟ್ಟದ ನನ್ನ ಬಾಯಿಗೆ ನಂಬಿಕೆಯಿಂದ ತೆಳು ಬೊಗಸಿ ಬೀಜ ಮಾಡಿಕೊಡ್ತಾಳೆ, ಒಂದು ತೆನಿ ಮಾಡಿಕೊಡ್ತಾಳೆ. ಬೊಗಸಿ ಬೀಜ ಹಾಕಿಬಿಟ್ಟಿವಿ ಅಂತಂದ್ರೆ ಬಂಡೆಗಟ್ಟಲೆ ಮಾಡಿಕೊಡ್ತಾಳೆ. ಮತ್ತು ಸುಮ್ಮನೆ ಇರ್ತಾಳೆ. ಅವಳ ತಲೆ ಮೇಲೆ ಮನೆ ಕಟ್ತೀವಿ, ಅವಳ ತಲೆ ಮೇಲೆ ಓಡಾಡ್ತೀವಿ, ಅವಳ ತಲೆ ಮೇಲೆ ಬದುಕಿದ್ದೀವಿ. ಸುಮ್ಮನೆ ಅದಾಳೆ ನಮ್ಮಮ್ಮ. ನಿಜವಾದ ಗ್ರಂಥ ಅಲ್ಲವೇ ತಾಯಿ ಪಾದ ಕೆಳಗೆ? ಇನ್ನು ಇದಕ್ಕಿಂತಲೂ ಶ್ರೇಷ್ಠವಾದ ಗ್ರಂಥ ಯಾವ್ದು ಬೇಕು? ಬೆಳ್ಳಿ ಬಂಗಾರ ಅಕ್ಕಿ ಹೊಟ್ಟೆ ಒಳಗಿಂದನೇ. ಪೆಟ್ರೋಲ್ ಡೀಸೆಲು ಹಾಕಿ ಕಾರು ಬೈಕ್ ಓಡಿಸ್ತೇವಲ್ಲ, ಅಕ್ಕಿ ಹೊಟ್ಟೆ ಒಳಗಿಂದನೇ ಅಲ್ವೇ? ಸುಮ್ಮನೆ ಇದ್ದಾಳೆ ತಾಯಿ, ಯಾವಾಗಲೂ ಇರ್ತಾಳೆ ಅಲ್ವ. ನಾವು 4 ದಿವಸ ಇದ್ದು ಹೋಗಾರೋದೇವು. ಆ ತಾಯಿ ನನ್ನ ತಲೆ ಮೇಲೆ ಇಟ್ಕೊಂಡಿದ್ದಾಳೆ. ನಾ ಯಾಕೆ ಭಯ ಪಡಬೇಕು? ಅಮ್ಮ ನೀವು ಮೆಚ್ಚುವಂತೆ ನಾನು ಹಿಡಿತೇನೆ ಅಂತೇಳಿ ಅನ್ಬೇಕಾಯ್ತೀವಿ. ಅಮ್ಮ ನಿನ್ನ ತಲೆ ಮೇಲೆ ಭಗವಂತ ಇಟ್ಟಿದ್ದಾನೆ ನನಗೆ, ಲೋಕಮಾತೆ ತಲೆ ಮೇಲೆ ಇಟ್ಕೊಂಡೀಯ. ಎಲ್ಲ ಜೀವಿಗಳನ್ನ ತಲೆ ಮೇಲೆ ಇಟ್ಕೊಂಡು ಕಾಪಾಡ್ತಾ ಇದೀಯ ನನ್ನಮ್ಮನೆ. ಅದಕ್ಕೆ ನಾನು ನಂದು ಅನ್ನೋದು ಏನೂ ಇಲ್ಲ ತಾಯಿ, ಎಲ್ಲ ನಿನ್ನದು ಅಂತ ಅಂದ್ಬಿಟ್ರೆ ಎಂಥ ಶಕ್ತಿ ಅದು? ಹೇಳು ಮಗ. ಈ ಸುಳ್ಳೆ ನಾನು ನಂದು ಸಾಯಲಾಗತ್ತಾವ. ಏನು ಮಾಡೋದು? ಈ ಉಸಿರು ಬಂದಾಗ್ತದಲ್ಲ, ಅದು ಸಾವಲ್ಲ ಮಗ. ಬರೀ ಚಿಂತೆಯನ್ನು ಮಾಡಿ ಸಾಯಲಾಕತ್ತೀವಲ್ಲ ಒಳಗೆ, ಇದು ಸಾವು. ಕ್ಷಣ ಕ್ಷಣ ಸಾವು. ಅದು ಉಸಿರು ಬಂದಾದ ಕೂಡಲೇ ಮುಗಿದೋಕೈತಿ, ಮುಗಿತೈತಿ. ಒಂದು ಕ್ಷಣದೊಳಗೆ ಮುಗಿತೈತಿ ಮಗ ಅದು. ಇದು ಕ್ಷಣ ಕ್ಷಣ ಸಾವಿದು, ಕ್ಷಣ ಕ್ಷಣ ಚಿಂತೆಗಳು, ಕ್ಷಣ ಕ್ಷಣ ಭಯ ಸಂಶಯಗಳು. ಇದನ್ನು ತೆಗೆದು ಹಾಕ್ಬೇಕು ಮಗ ತಲೆ. ಮರ 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 ವೃಕ್ಷ ವೃಕ್ಷೋ ದೇವೋ ಭವ. ಮಣ್ಣು ತಿಂದು ಹಣ್ಣು ಕೊಡ್ತದೆ. ಇವೆಲ್ಲ ನಮ್ಮ ಕಣ್ಣು ಮುಂದೆ ಅದಾವ. ಅವು ಜೀವಿನ. ಮಣ್ಣು ತಿಂದು ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ. ಹಸು ಹುಲ್ಲು ತಿಂದು ಅಮೃತ ಸಮಾನ ಹಾಲು ಕೊಡ್ತದೆ. ನಮ್ಮ ಮುಂದೆ ಐತೆ ಮಾತಾಡ್ದವು. ಅವ್ರ ಬಾಯಿ ಬಂದಿಟ್ಟ ನಮಗೆ ಮಾತಾಡಕ್ಕೆ ಬಾಯಿ ಕೊಟ್ಟ, ನಾವು ಚಿಂತೆ ಮಾಡಿ ಸಾಯಕತ್ತೀವಿ. ಈ ಮಾತುಗಳನ್ನು ಸರಿಯಾಗಿ ಅರ್ಥೈಸ್ಕೋಬೇಕು. ಬಲ್ಲವರ ಮಾತುಗಳು ನಮಗೆ ಮುಕ್ತಿ ಆಗ್ತವೆ. ಈ ಲೋಕದವರ ಮಾತು ನಮ್ಮ ತಲೆ ಬಿಸಿ ಮಾಡ್ತವೆ ಅಲ್ವೇ? ಅವರು ತಲೆ ಬಿಸಿ ಮಾಡ್ಕೊಂಡು ಅದು ಹಂಗಾತು ಹಿಂಗಾತು, ಅದು ಸರಿ ಇಲ್ಲ ಇದು ಸರಿ ಇಲ್ಲ, ತುಂಬ ತನ್ನಗೆ ಇಟ್ಕೊಂಡು ನಾವು ಕುಂಡ್ರು ಅಂದರು. ಇವು ಕುಂಡ್ರು ಕೊಡೋದಿಲ್ಲ ಇವರು. ಅದಕ್ಕೆ ಮಹಾತ್ಮರು ದೂರದರು ಸರದರು ಮಗ. ಅದಕ್ಕೆ ನೀನು ಒಳಗಣ್ಣು ತೆರೆದು, ಈಗ ಹೊರಗಣ್ಣಿನಿಂದಲೇ ಈ ಹೊರಗಿಂದನೆಲ್ಲ ನಿಸ್ಸಂಶಯವಾಗಿ ನೋಡ್ತೀವಿ ಅಲ್ವೇ? ಮನಸ್ಸು ಒಳಗಿದೆಯಲ್ಲ, ಅದು ಚಿಂತೆಗೆ ಬಿದ್ದದೋ ಅಥವಾ ಅದು ಸುಮ್ಮನೆ ಶಾಂತವಾಗಿದೆಯೋ ಅಂತ ನೋಡಬೇಕಾದ್ರೆ ಒಳಗಣ್ಣು ತೆರೆದು ನೋಡಬೇಕಾಗ್ತದೆ. ಒಳಗಣ್ಣು ತೆರೆದ್ರೆ ನಮ್ಮ ಮನಸ್ಸು ಏನೇನು ನಡೆಸೋದು ಅನ್ನೋದು ಕಾಣಿಸ್ತದೆ. ಇವರೇ ಜ್ಞಾನಿಗಳು. ಅವಾಗ ಯಾಕೆ ಚಿಂತೆ ಮಾಡ್ತೀಯ? ಸುಮ್ಮನೆ ಇರುವಂತ ಹೇಳಕ್ಕೆ ತಾಕತ್ತದ ನಮಗೆ. ಮತ್ತು ಅದನ್ನು ನೋಡಲಿಲ್ಲ ಅಂತಂದರೆ ಅದು ಚಿಂತೆ ಮಾಡೋದು ನಮ್ಮ ಕಣ್ಣ ಮೂಗ ಸೊಂಡಿ ಒಣಗೋದ, ಬಾಯಿ ಕೈ ಆಗೋದ, ಜನ್ಮ ಎಲ್ಲ ಕೆಟ್ಟು ಹೋಗೋದ ಅಲ್ವೇ? ತನುವ ತೊಳೆಯ ಬಲ್ಲರು, ಮನವ ತೊಳೆಯಲರಿಯರು ಈ ಲೋಕದ ಜನ. ಸೋಪ್ ಹಚ್ಚಿ ಹೊರಗಿನ ಶರೀರ ತೊಳಿತಾರೆ, ಒಳಗೆ ಮನಸ್ಸು ಹೊಯ್ಕೊಳ್ಳಕ್ಕೆ ಹಚ್ಚಿದ್ದಾರೆ. ಅದನ್ನು ಸ್ವಚ್ಛ ಇಡ್ಲಿಕ್ಕೆ ತಯಾರಿಲ್ಲ. ಒಳಗೆ ಬೋಳಾಗಲರಿಯದೆ ಹೊರಗೆ ವೇಷದ ಬೋಳಿನಲ್ಲಿ ತಿರುಗುವ ಅನ್ನಗಳ ಕಂಡು ಬೆರಗಾದನೆಯ ಅಖಂಡೇಶ್ವರ. ಒಳಗೆ ಬೋಳು ಅಂದರೆ ನಿಶ್ಚಿಂತ,
ಮನ ಶಾಂತಿ ಇರುವುದೇ ಒಳಬೋಳು ಅಲ್ವೇ. ಅದಕ್ಕೆ ಈ ಮನವನ್ನು ನಾವು ಚೆನ್ನಾಗಿಟ್ಟುಕೊಳ್ಳೋದರಿಂದ ಇದಕ್ಕೆ ಭಗವಂತ ಎಲ್ಲವನ್ನ ಈ ಸಣ್ಣದೊಂದು ಇರುವಿದೆ ಅಲ್ಲ ಮಗ, ಉಪ್ಪತ್ತು ಹೋದ ನಾವು ಅಲ್ಲಿ ಹೋಗಿ ಬೀಳ್ತದೆ, ಪೆಟ್ಟು ಹೋಗ್ತದಲ್ಲ ಅದು ಒಂದು 60 ಮೀಟರ್ ಅನ್ನೋದು. ಅಷ್ಟರೊಳಗನೆ ಅಲ್ಲಿ ಓರ್ವು, ಕಿಡ್ನಿ, ಶ್ವಾಸಕೋಶ, ಪಚನಕ್ರಿಯೆ, ಕಣ್ಣು, ಕಿವಿ, ಕಾಲು ಎಲ್ಲ ಇಟ್ಬಿಟ್ಟಿದ್ದಾನೆ. ಅದಂತ ಗ್ರಂಥ ನಮಗೆ, ಅದು ನಮ್ಮ ಕಣ್ಣು ಮುಂದೆ ಇದೆ. ಅದು ಅದರ 10 ಪಟ್ಟು ಭಾರವನ್ನು ತಗೊಂಡು ಕಾರು ಓಡಿದಂಗೆ ಓಡ್ತಿರ್ತದೆ. ಅದಂತ ಶಕ್ತಿ ಇಟ್ಟಿದ್ದಾನೆ ಮಗ. ಹೌದಪ್ಪಾಜಿ, ಆಶ್ಚರ್ಯ ಆಗತ್ತೆ, ಮತ್ತೆ ಯೋಚನೆ ಮಾಡಕ್ ಕೂಡ ಆಗಲ್ಲ. ಈಗ ಸ್ಪರ್ಶದಿಂದ ಮಕ್ಕಳು ಹೊಟ್ಟೆ ತುಂಬುವಂಗ, ಬರೀ ನೋಡಿದರೆ ಮಕ್ಕಳು ಹೊಟ್ಟೆ ತುಂಬಬೇಕು, ಬರೀ ತಾಯಿಯನ್ನು ಸ್ಮರಣೆ ಮಾಡಿದರೆ ಮಕ್ಕಳು ಹೊಟ್ಟೆ ತುಂಬಬೇಕು. ಈ ಸಿಸ್ಟಮ್ ನೋಡಿದರೆ ಕಣ್ಣೀರು ಬಂದೇ ಬಿಡ್ತಾವೆ ಎಂಥವ್ರಿಗಾದ್ರೆ. ಈ ದೇವಸ್ಥಾನದ ಮುಂದೆ ಆಮೆ ಮಾಡಿಟ್ಟಿರ್ತಾರಲ್ಲ, ಆಮೆ ಆ ಕಲ್ಲಿಂದನೋ ಅಥವಾ ಅದು ತಾಮ್ರದೋ ಹಿತ್ತಾಳಿದೋ ಕವಚ ಮಾಡಿಟ್ಟಿರ್ತಾರಲ್ಲ ಪ್ರಥಮ ದರ್ಶನಕ್ಕೆ. ಅದನ್ನ ಯಾಕೆ ಇಟ್ಟಿರ್ತಾರೆ ಗೊತ್ತಿಲ್ಲ. ಅದು ಏನ್ ಮಾಡ್ತದ ಮಗ, ಮೊಟ್ಟೆ ಇರ್ತದಲ್ಲ, ಅದು ಇರುವುದು ನೀರಿನಲ್ಲಿ, ಅದು ನದಿಯಲ್ಲಿ ಆಗಲಿ ಸಾಗರದಲ್ಲಿ ಕೆರೆಯಲ್ಲಿ ಇರ್ತದೆ, ನೀರಿನ ಒಳಗೆ ಇರ್ತದೆ. ಅದು ಮೊಟ್ಟೆ ಸಮಯಕ್ಕೆ ಹೊರಗೆ ಬರುತ್ತೆ. ಸುರಕ್ಷಿತವಾದ ಹೊರಗೆ ಜಾಗ ನೋಡಿಕೊಂಡು ಮೊಟ್ಟೆಗಳನ್ನ ಸುರಕ್ಷಿತ ಜಾಗದೊಳಗಿಟ್ಟು ಮತ್ತೆ ನೀರಿಗೆ ಹೋಗ್ತದೆ. ಆ ಮೊಟ್ಟೆಯಿಂದ ಮರಿ ಹೊರಗೆ ಬಂದದ್ದು ಟಚ್ ಆಗತ್ತದ, ಅದಕ್ಕೆ ಸರ್ಗನೆ ಬಂದೇ ಬಿಡ್ತದೆ, ಮರಿಗಳನ್ನ ಕರ್ಕೊಂಡು ಹೋಗ್ಬಿಡ್ತದೆ. ಏನು ಜ್ಞಾನ ಆಹುತಿ ಅಂತ ಅಲ್ವೇ. ಆಮೇಲೆ ಮರಿಗಳು ಇನ್ನೂ ಹೊರಗಿನ ಆಹಾರ ತಗೊಳ್ಳುವಂಥ ಶಕ್ತಿ ಬಂದಿರೋದಿಲ್ಲ ಅವಕ್ಕೆ. ಅವುಗಳನ್ನ ತೊಗೊಂಡು ತಿರುಗಾಡ್ತಿರ್ತದ. ಆ ತಾಯಿಯನ್ನ ಇಲ್ಲೇ ಬಿಟ್ಟು ಮರಿಗಳನ್ನ ಓದಿ ಸಾಗರಕ್ಕೆ ಬಿಟ್ಬಿಟ್ಟು ನೀವು, ಅವು ತಾಯಿ ಇಲ್ಲದ ತಬ್ಬಲಿ ಆದವಲ್ಲ. ಅವಾಗ ಅವಕ್ಕೆ ಹಸುವ ಆದಂದ್ರೆ ಬರೀ ತಾಯಿಯನ್ನು ಸ್ಮರಣೆ ಮಾಡಿದರೆ ಗಬ್ಬ ಗಬ್ಬ ಹೊಟ್ಟೆ ತುಂಬ್ತದ, ಅಥವಾ ತಾಯಿ ಮಕ್ಕಳನ್ನ ಸ್ಮರಣೆ ಮಾಡಿದ್ರು ಹೊಟ್ಟೆ ತುಂಬ್ತದ. ಸ್ಮರಣೆ ಸ್ಮರಣೆ ಆ ಸ್ಮರಣೆಯಲ್ಲಿ ಶಕ್ತಿ. ಅದಕ್ಕೆ ಭಗವಂತನ ಸ್ಮರಣೆ ಮಾಡಿದರೆ ಆ ಭಗವಂತನ ಶಕ್ತಿ ನಮಗೆ ಬರ್ತದ ಅನ್ನೋದಕ್ಕಾಗಿ ಆಮಿಯನ್ನು ಇಟ್ಟಿದ್ದಾರೆ. ಅಂತ ಶಕ್ತಿ ಅದ ಮಗ ಅದು. ಆಮೇಲೆ ಮೀನು ಇರ್ತದಲ್ಲ, ಅದ್ರದ್ದು ಇವು ಅಥವಾ ಮೊಟ್ಟೆ ಸರಣ ಇರ್ತದ, ಮೀನು ಮೊಟ್ಟೆ ಸರಣ ಇರ್ತದೆ. ಅದು ಎಲ್ಲ ಮೊಟ್ಟೆಯಿಂದ ನೂರಾರು ಮರಿಗಳು ಹೊರಬಿಡ್ತಾವಲ್ಲ, ಸಣ್ಣ ಸಣ್ಣ ಮರಿಗಳು. ಅವಾಗ ಹೊರಗಿನ ಆಹಾರ ತಗೊಳ್ಳೋ ಸಾಮರ್ಥ್ಯ ಇರೋದಿಲ್ಲ. ಅವು ಒಂದ ಕಡೆ ತಾಯಿ ಸುಟ್ಟು ಹಿಡಿತಿರ್ತವೆ. ಆ ತಾಯಿ ಆ ಮರಿಗಳನ್ನು ಹಿಂಗೆ ನೋಡ್ತಾ ಹೋಗ್ಬಿಡ್ತು ಅಂದರೆ ಗಬ ಗಬ ಹೊಡ್ಕೊಂಡ್ಬಿಡ್ತದೆ ನೋಟದಿಂದ. ಆಮೇಲೆ ಇದನ್ನೇ ನೋಡಿವಿಲ್ಲ ನಾವು ಮುಂದೆ ಕೋಳಿಯನ್ನ, ಅದು ಮೊಟ್ಟೆಯಿಂದ ಹೊರಗೆ ಬಂದಿರ್ತಾವಲ್ಲ ಮರಿಗಳು, ಅವೇನು ಹೊರಗೆ ಹೋಗಿ ಏನಾದರೂ ತಿಂದು ಬರ್ತಾವ? ಇಲ್ಲ. ಏನು ಅವಕ್ಕೆ ಹೊಟ್ಟಿಗೆ ಹಾಕ್ಲಿಕ್ಕೆ ಏನಾದ್ರು ಮಲೆ ಇದೆಯಾ ಅದಕ್ಕೆ? ಏನೂ ಇಲ್ಲ. ಅವಾಗ ಆ ಮರಿಗಳನ್ನ ಪಕ್ಕದೊಳಗೆ ತೊಗೊಂಡೇನು ಕೂಡಿರ್ತದಲ್ಲ, ಅದು ಪುಚ್ಚದ ಮುಖಾಂತರ ಪಾಸಾಗಿ ಅವ್ರ ಹೊಟ್ಟೆ ತುಂಬ್ತದ. ತಾಯಿ ಮೈ ಒಳಗಿರುವ ಆಹಾರ ಆ ಪುಚ್ಚದ ಮುಖಾಂತರ ಸ್ಪರ್ಶ ಆಗಿ ಆ ಮಕ್ಕಳು ಹೊಟ್ಟೆ ತುಂಬ್ತದ. ಆಮೇಲೆ ತಗೊಂಡು ತಿರುಗಾಡ್ಲಕ್ಕೆ ಶುರು ಮಾಡ್ತದೆ, ಓಡಾಡ್ತವೆ. ಆಮೇಲೆ ಇಟೀಟೆ ಇರ್ತವೆ. ಅವಾಗ ಅದು ಕೆದರಿ ಒಂದು ಧಾನ್ಯ ಹೊಂಟು ಅಂದರೆ ಆ ಅಖಂಡ ಕಾಳು ತಿನ್ನೋ ತಾಕತ್ತಿರೋದಿಲ್ಲ. ಅವು ಅದನ್ನ ಚುಂಚಲಿ ಒಡೆದು ಭಾಗ ಮಾಡ್ತದೆ, ಕತ್ತದ. ಅವು ಸಣ್ಣ ಸಣ್ಣ ಆಗಾನ ಅವಾಗ ತಿನ್ನಕ್ಕೆ ಶುರು ಮಾಡ್ತಾವೆ ಅವು. ಆದರೆ ಆ ಚೂರು ತಿನ್ನುವವರೆಗೂ ಆಹಾರ ಬೇಕಲ್ವೇ ಅದಕ್ಕೆ, ತಿಂಗಳಗಟ್ಟಲೆ. ಅವಾಗ ತಾಯಿ ತಗೊಂಡು ಕೊಡುವುದರಿಂದ ಸ್ಪರ್ಶದಿಂದ ಅವತ್ತು ಹೊಟ್ಟೆ ತುಂಬ್ತದೆ. ಇದು ನಮ್ಮ ಕಣ್ಣೆದರಿಗೆಲ್ಲ ಅಲ್ವೇ. ಆವಿ ತಾಯಿಯ ಸ್ಮರಣೆ ಮಾಡೋದ್ರಿಂದ ಹೊಟ್ಟೆ ತುಂಬ್ತದೆ, ಅಥವಾ ತಾಯಿ ಮಕ್ಕಳ ಸ್ಮರಣೆ ಮಾಡೋದ್ರಿಂದ ಹೊಟ್ಟೆ ತುಂಬ್ತದೆ. ಮೀನು ತನ್ನ ಮರಿಗಳು ನೋಡೋದರಿಂದ ಹೊಟ್ಟೆ ತುಂಬ್ತದೆ. ಕೋಳಿ ಸ್ಪರ್ಶ ಮಾಡೋದರಿಂದ ತನ್ನ ಮಕ್ಕಳು ಹೊಟ್ಟೆ ತುಂಬ್ತದೆ. ಎಂಥ ವ್ಯವಸ್ಥೆ ಇಟ್ಟಿದ್ದಾರೆ ಅಲ್ವೇ. ಎಲ್ಲವನ್ನೂ ಕಾಪಾಡೋನು ಅದಾನೆ. ಎಲ್ಲ ನಾವು ಚಿಂತೆ ಮಾಡಿ ಜಿಕ್ಕಿಡ್ತಾ ಇದ್ದೀವೆಲ್ಲ ಇದೇ ಆಯ್ತು ನನಗೆ.
ಸುಮ್ಮನೆ ಎಲ್ಲ ನಿಂದಪ್ಪ ಅಂತ ಮಾಡ್ತಾ ಹೋಗ್ಬಿಡು. ಎಲ್ಲ ನಾ ಕರೆಕ್ಟ್ ಇದೀನಿ ನೋಡು, ಬಟ್ ನಿನ್ನ ನಿಂದಿದ್ದೀನಿ ನೋಡು. ಜಳಕ ಮಾಡುವಾಗ ಅವನ್ನ, ಅಡುಗೆ ಮಾಡುವಾಗ ಅವನ್ನೇ ನೆನೆಸೋದು, ಊಟ ಮಾಡುವಾಗ ಅವನ್ನ ನೆನೆಸೋದು. ಯಾವಾಗಲೂ ಅವನ ಸ್ಮರಣೆಯಲ್ಲಿ ಇರೋಣದರಿಂದ ಚಿಂತೆಗಳು ಹತ್ತಿರ ಬರೋದಿಲ್ಲ ನಮಗೆ. ಬೆಳಕಿದ್ದಲ್ಲಿ ಕತ್ತಲಿಲ್ಲ, ಕತ್ತಲಿದ್ದಲ್ಲಿ ಬೆಳಕಿರೋದಿಲ್ಲ. ಹಾಗೆ ಭಗವಂತನಲ್ಲಿ ನಂಬಿಕೆ ಅನ್ನೋದು ಇರೋಣದರಿಂದ ಅವ್ರಿಗೆ ಚಿಂತೆ ಇರೋದಿಲ್ಲ. ಚಿಂತೆ ಇದ್ದಲ್ಲಿ ಭಗವಂತ ಇರೋದಿಲ್ಲ. ಏನು ಸೋಜಿಗಾದ ಇದೆಲ್ಲ ಭಗವಂತನಲ್ಲಿ ಇದೆಯದಪ್ಪ. ಸುಮ್ಮನೆ ನಾವು ನಂಬೇಕಿಷ್ಟೇ ಮಗ, ನಂಬೋದು ಬಿಡೋದು ಮಾಡಬಾರ್ದು, ಪೂರ ನಂಬಿಡೋದು. ಆದರೆ ನಮಗೇನಂದರೆ ಚಿಕ್ಕವಾಗಿಂದ ನಮಗೆ ನಂಬೋದೇ ಗೊತ್ತಿಲ್ಲ ಅಪ್ಪಾಜಿ. ಅಂದರೆ ಹೆಂಗೆ ಯಾಕೆ ನಂಬಬೇಕು ಅನ್ನೋದು ಗೊತ್ತಿಲ್ಲ. ಇದೆಯಾ ಇಲ್ವಾ ಅಂತ ಇನ್ನೂ ಸಂಶಯದಲ್ಲಿ ಇದ್ದು ಬಂದವ್ರು ನಾವೆಲ್ಲ. ಎಲ್ಲ ಅವನ ಕಾಣಿಕೆ ಮಗ.